ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ನೋ ಮೆನ್ ಆರ್ ಫಾರೆನ್ ಅಂತಕ್ಕಂತಹ ಒಂದು ಪದ್ಯವನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಪೋಯಮನ್ನು ಜೇಮ್ಸ್ ಕಿರ್ಕಪ್ ಅವರು ಬರೆದಿದ್ದಾರೆ. ಈ ಒಂದು ಪದ್ಯದಲ್ಲಿ ಜೇಮ್ಸ್ ಕಿರ್ಕಪ್ ಅವರು ನಮಗೆಲ್ಲ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಏನಪ್ಪ ಅದು ಅಂದರೆ, ಈ ಒಂದು ಜಗತ್ತಿನಲ್ಲಿ ವಾಸವಾಗಿರ್ತಕ್ಕಂತಹ ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಯಾವುದೇ ಒಂದು ವಾರ್ಗಳು ಅಂದರೆ ಯುದ್ಧಗಳು ಇಲ್ಲದೇನೆ ಬದುಕಬೇಕು ಅಂಥೇಳಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಮ್ಮ ಒಂದು ಅರ್ತ್ ಏನಿದೆ ತುಂಬ ವಿಶಾಲವಾಗಿರೋದು ನಮಗೆಲ್ಲ ಗೊತ್ತೇ ಇದೆ. ಸುಮಾರು ದೇಶಗಳು ಈ ಒಂದು ಭೂಮಿ ಮೇಲೆ ಇದ್ದಾವೆ ಮತ್ತು ಬೇರೆ ಬೇರೆ ಜಾತಿ, ಧರ್ಮ, ಪಂಥ ಮತ್ತು ಕಲರ್ಗಳನ್ನು ಒಳಗೊಂಡಿರ್ತಕ್ಕಂತಹ ಅನೇಕ ಜನರಿದ್ದಾರೆ. ನಮ್ಮ ಆಚರಣೆಗಳು ಬೇರೆ ಬೇರೆ ಇರಬಹುದು, ನಮ್ಮ ಬಟ್ಟೆಗಳು ಬೇರೆ ಬೇರೆ ಇರಬಹುದು, ನಮ್ಮ ಬಣ್ಣಗಳು ಬೇರೆ ಬೇರೆ ಇರಬಹುದು. ಆದರೆ ನಾವೆಲ್ಲರೂ ಕೂಡ ಮೊದಲು ಮನುಷ್ಯರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕು. ಇಂತಹ ಒಂದು ಸಂದೇಶವನ್ನು ಸಾರ್ತಕ್ಕಂತಹ ಪದ್ಯ ಇದಾಗಿದೆ. ಬನ್ನಿ, ತುಂಬ ಚೆನ್ನಾಗಿರೋ ಪೋಯಮ್ ಇದಾಗಿದೆ. ಒಂದೊಂದೇ ಸ್ಟಾಂಜಗಳನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಪೋಯಮ್ ಟೋಟಲ್ 20 ಲೈನ್ಸ್ಗಳನ್ನು ಒಳಗೊಂಡಿದೆ. ಆ 4 ಲೈನ್ಸ್ಗೆ ಒಂದು ಸ್ಟಾಂಜಾದಂತೆ ಸುಮಾರು 5 ಸ್ಟಾಂಜಗಳನ್ನು ನಾವು ಈ ಒಂದು ಪೋಯಮ್ನಲ್ಲಿ ನೋಡ್ಬೋದು. ಈಗ ಒಂದೊಂದೇ ಸ್ಟಾಂಜಗಳನ್ನು ತೆಗೆದುಕೊಂಡು ಅವುಗಳ ಅರ್ಥವನ್ನು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಸ್ಟಾಂಜವನ್ನು ನೋಡಿ. ರಿಮೆಂಬರ್, ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಕಂಟ್ರಿ ಈಸ್ ಫಾರಿನ್. Beneath all uniforms, a single body breathes like ours. The land our brothers walk upon is earth like this, in which we all shall lie. ಎಸ್, ಇಲ್ಲಿ ನೋಡಿ, ಮೊದಲನೇ ಲೈನಲ್ಲಿ ನಮಗೆ ಒಂದು ಸಂದೇಶ ಸಿಗ್ತಾ ಇದೆ. ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಕಂಟ್ರೀಸ್ ಫಾರಿನ್. ಈ ಜಗತ್ತಿನಲ್ಲಿ ವಾಸವಾಗಿರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಸ್ಟ್ರೇಂಜ್ ಅಂದರೆ ಅಪರಿಚಿತ ವ್ಯಕ್ತಿ ಆಗಿರೋದಿಲ್ಲ. ನೋ ಕಂಟ್ರೀಸ್ ಫಾರಿನ್, ವಿದೇಶ ಅಂತಕ್ಕಂಥದ್ದು ಅಂದರೆ ಬೇರೆ ದೇಶ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಬಿನೀತ್ ಆಲ್ ಯೂನಿಫಾರ್ಮ್ಸ್ ಎ ಸಿಂಗಲ್ ಬಾಡಿ ಬ್ರೀತ್ಸ್. ಎಸ್, ನಾವು ಒಂದು ಬಟ್ಟೆಗಳನ್ನು ಬೇರೆ ಬೇರೆ ಕಲರುಗಳುಳ್ಳಂತಹ ಬಟ್ಟೆಗಳನ್ನು ಹಾಕಿರ್ಬೋದು. ಯೂನಿಫಾರ್ಮ್ ಮೀನ್ಸ್ ಇಲ್ಲಿ ಬಟ್ಟೆಗಳು ಅಂತ. ಸೊ ನಮ್ಮ ಬಟ್ಟೆಗಳ ಒಂದು ಸೈಜ್ ಇರ್ಬೋದು, ಬಣ್ಣಗಳಿರ್ಬೋದು, ಬೇರೆ ಬೇರೆ ಇರ್ಬೋದು. ಆದರೆ ಆ ಬಟ್ಟೆಯ ಒಳಗಡೆ ಎ ಸಿಂಗಲ್ ಬಾಡಿ ಬ್ರೀತ್ಸ್, ಎಲ್ಲರದು ಒಂದೇ ದೇಹ ಉಸಿರಾಡ್ತಾ ಇರತಕ್ಕಂಥದ್ದು. ದ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್ ಈಸ್ ಅರ್ತ್ ಲೈಕ್ ದಿಸ್. ಎಸ್, ಜಗತ್ತಿನ ಯಾವುದೇ ಮೂಲೆಯಲ್ಲಿ ವಾಸವಾಗಿರ್ತಕ್ಕಂತಹ ವ್ಯಕ್ತಿಗಳು ಏನು ವಾಕ್ ಮೀನ್ಸ್ ತಿರುಗಾಡ್ತಾರೋ ಆ ಭೂಮಿಯು ಸಹ ನಮ್ಮ ಒಂದು ಭೂಮಿ ಇದ್ದ ಹಾಗೆ ಇದೆ, ಅದು ಬೇರೆಯದಲ್ಲ. ಇನ್ ವಿಚ್ ವಿ ಆಲ್ ಶಾಲ್ ಲೈ. ಎಸ್, ನಾವೆಲ್ಲ ಸತ್ತು ಹೋದ್ಮೇಲೆ ಈ ಮಣ್ಣಿನಲ್ಲಿಯೇ ಮಣ್ಣಾಗಿ ಹೋಗ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಈ ಜಗತ್ತಿಗೆ ಸಂಬಂಧಿಸಿರ್ತಕ್ಕಂಥವರೇ, ಬೇರೆ ಯಾರು ಕೂಡ ದೂರ ದೂರದ ವ್ಯಕ್ತಿಗಳು ನಾವು ಆಗಿರೋದಿಲ್ಲ, ನಾವೆಲ್ಲರೂ ಒಂದೇ ಅಂತಕ್ಕಂತಹ ಒಂದು ಮೆಸೇಜನ್ನು ಫಸ್ಟ್ ಸ್ಟಾಂಜಾದಲ್ಲಿನೇ ಇಲ್ಲಿ ಪೋಯಟ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ಸ್ಟಾಂಜಾ. They too, aware of sun and air and water, are fed by peaceful harvests. By wars long winter starved, their hands are ours, and in their lines we read a labor not different from our own. ಎಸ್, ಇಲ್ಲಿ ನೋಡಿ, ದೇ ಟೂ ಅವೇರ್ ಆಫ್ ಸನ್ ಆ್ಯಂಡ್ ಏರ್ ಆ್ಯಂಡ್ ವಾಟರ್. ಎಸ್, ಜಗತ್ತಿನಲ್ಲಿ ವಾಸವಾಗಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಇದ್ದರೂ ಸಹ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಅದೇ ಏರು, ಅದೇ ವಾಟರು, ಅದೇ ಒಂದು ಸನ್ಲೈಟ್. ಸೊ ನಾವೆಲ್ಲರೂ ಕೂಡ ಅದನ್ನೇ ಸೇವಿಸ್ತಾ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದೇವೆ. ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್ಸ್. ಎಸ್, ಶ್ರಮದಿಂದ ಏನು ನಮ್ಮ ಫಾರ್ಮರ್ಗಳು ಬೆಳೆದಂತಹ ಬೆಳೆಯನ್ನೇ ನಾವೆಲ್ಲರೂ ಕೂಡ ತಿಂತಾ ಇರ್ತಕ್ಕಂಥದ್ದು. ಬೈ ವಾಸ್ ಲಾಂಗ್ ವಿಂಟರ್ ಸ್ಟಾವ್ಡ್. ಎಸ್, ಯಾವುದಾದ್ರೂ ಒಂದು ವಾರ್ ನಡೆದಂತಹ ಸಂದರ್ಭದಲ್ಲಿ ಕೇವಲ ನಮ್ಮ ಎದುರಾಳಿಗಳು ಮಾತ್ರ ಹಸಿವಿನಿಂದ ಬಳಲೋದಿಲ್ಲ, ಯಾವುದೇ ವ್ಯಕ್ತಿಯಾದರೂ ಕೂಡ ಯುದ್ಧದಿಂದ ತೊಂದರೆಗೆ ಒಳಗಾಗಲೇಬೇಕಾಗುತ್ತೆ. ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್. ಎಸ್, ಅವ್ರಿಗೂ ಸಹ ನಮ್ಮ ತರಹನೇ 2 ಕೈಗಳಿರ್ತಕ್ಕಂಥದ್ದು. ಆ್ಯಂಡ್ ಇನ್ ದೇರ್ ಲೈನ್ಸ್ ವಿ ರೀಡ್ ಎ ಲೇಬರ್ ನಾಟ್ ಡಿಫ್ರೆಂಟ್ ಫ್ರಮ್ ಅವರ್ ಓನ್. ಎಸ್, ನಾವು ಯಾವ ರೀತಿ ಶ್ರಮದಿಂದ ಬದುಕ್ತಾ ಇದ್ದೇವೋ ಅವರು ಸಹ ಜೀವನವನ್ನು ಸಾಗಿಸಲಿಕ್ಕೆ ತುಂಬ ಹಾರ್ಡಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವ್ಯಾರೂ ಕೂಡ ಭಿನ್ನರಲ್ಲ, ನಾವೆಲ್ಲರೂ ಒಂದೇ. ಥರ್ಡ್ ಸ್ಟಾಂಜಾ. ರಿಮೆಂಬರ್, ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದ್ಯಾಟ್ ವೇಕ್ ಆರ್ ಸ್ಲೀಪ್, ಆ್ಯಂಡ್ ಸ್ಟ್ರೆಂತ್ that can be won by love. In every land is common life that all can recognize and understand. ಎಸ್, ಇಲ್ಲಿ ನೋಡಿ, ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್. ಎಸ್, ನಮಗೆ ಯಾವ ರೀತಿ ಕಣ್ಣುಗಳಿದಾವೋ ಅವ್ರಿಗೂ ಕೂಡ ಅದೇ ಥರದ ಕಣ್ಣುಗಳಿದ್ದಾವೆ. ಆ್ಯಂಡ್ ದಟ್ ವೇಕ್ ಆರ್ ಸ್ಲೀಪ್. ಎಸ್, ನಾವು ಯಾವ ರೀತಿ ನಿದ್ದೆಯನ್ನು ಮಾಡ್ತೇವೋ, ನಿದ್ದೆಯಿಂದ ಹೇಳ್ತೇವೋ, ಹಾಗೆಯೇ ಜಗತ್ತಿನಲ್ಲಿ ವಾಸವಾಗಿರ್ತಕ್ಕಂತಹ ಎಲ್ಲರೂ ಕೂಡ ನಿದ್ದೆಯನ್ನು ಮಾಡ್ತಾರೆ, ಅವ್ರಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಕಣ್ಣುಗಳಿದ್ದಾವೆ ಅಂತೇಳಿ ಪೋಯಟ್ ಇಲ್ಲಿ ಹೇಳ್ತಾ ಇದ್ದಾರೆ.
ಆ್ಯಂಡ್ ಸ್ಟ್ರೆಂತ್ ದ್ಯಾಟ್ ಕ್ಯಾನ್ ಬಿ ಒನ್ ಬೈ ಲವ್. ಎಸ್ ನೋಡಿ, ಇಲ್ಲಿ ನಾವು ಏನೋ ಒಂದು ಶಕ್ತಿಯನ್ನು ಗೆಲ್ಲಬೇಕು ಅಂದರೆ ನಾವು ಪ್ರೀತಿಯಿಂದನೇ ಗೆಲ್ಲಬೇಕು, ದ್ವೇಷದಿಂದಲ್ಲ ಅಂತಕ್ಕಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್ ದಟ್ ಆಲ್ ಕ್ಯಾನ್ ರಿಕಾಗ್ನೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಎಸ್, ಈ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಕೇವಲ ಮನುಷ್ಯರು ಮಾತ್ರ ವಾಸವಾಗಿಲ್ಲ, ಅನೇಕ ಪ್ರಾಣಿಗಳು ಸಹ ವಾಸವಾಗಿದ್ದಾವೆ. ಅದರ ಜೊತೆಗೆ ಅಪಾರವಾದಂತಹ ಸಸ್ಯವರ್ಗವೂ ಕೂಡ ಇದೆ. ಅದನ್ನೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು, ಎಲ್ಲವನ್ನು ಗೌರವಿಸಬೇಕು ಅಂಥೇಳಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. 4th stanza ಆಫ್ ದ ಪೋಯಮ್. ಲೆಟ್ ಅಸ್ ರಿಮೆಂಬರ್ whenever we are told to hate our brothers, it is ourselves that we shall dispossess, betray, condemn. Remember, we who take arms against each other. ಈ ಒಂದು ಸ್ಟಾಂಜಾದಲ್ಲಿ ನಾವೆಲ್ಲ ಅಂದರೆ ಪ್ರತಿಯೊಬ್ಬರೂ ಕೂಡ ನೆನಪಿಟ್ಕೊಳ್ಳೇಬೇಕಾದಂತಹ ಒಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ವೆನೆವರ್ ವಿ ಆರ್ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್, ಇಟ್ ಈಸ್ ಅವರ್ ಸೆಲ್ವ್ಸ್. ನೋಡಿ, ಯಾರನ್ನಾದರೂ ದ್ವೇಷ ಮಾಡ್ತಕ್ಕಂತಹ ಒಂದು ಸಂದರ್ಭಗಳು ಸೃಷ್ಟಿಯಾದರೆ, ಅಂದರೆ ಬೇರೆಯವರನ್ನು ಅಟ್ಯಾಕ್ ಮಾಡಲಿಕ್ಕೆ ನಮಗೇನಾದರೂ ಎಲ್ಲಿಂದನಾದರೂ ಮೋಟಿವ್ ಬಂದರೆ, ದ್ಯಾಟ್ ವಿ ಶಾಲ್ ಡಿಸ್ಪೊಸೆಸ್, ಬಿಟ್ರಿ, ಕಾಂಡೆಮ್. ಎಸ್, ನಮ್ಮಲ್ಲಿ ಒಂದು ದ್ವೇಷ ಭಾವನೆ ಇರ್ಬೋದು, ಇನ್ನೊಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದು ಇರ್ಬೋದು. ಆ ಎಲ್ಲ ಭಾವನೆಗಳು ಏನು ಬರ್ತವೆ, ಅದರ ಅರ್ಥ ಇಷ್ಟೇ, ನಮ್ಮನ್ನು ನಾವೇ ದ್ವೇಷ ಮಾಡ್ಕೊಳ್ತಾ ಇರೋ ರೀತಿಯಾಗುತ್ತೆ. ಅದು ನಾವು ತೆಗೆದುಕೊಂಡಂತಹ ಒಂದು ಆರ್ಮ್ಸ್ ಅಂದರೆ ಮದ್ದುಗುಂಡುಗಳಿರ್ಬೋದು, ಯುದ್ಧಕ್ಕೆ ಬಳಸ್ತಕ್ಕಂತಹ ಆಯುಧಗಳಿರ್ಬೋದು, ಅವು ನಮ್ಮ ವಿರುದ್ಧವೇ ನಾವೇ ಕೈಗೆತ್ಕೊಂಡಂತೆ ಆಗುತ್ತೆ ಅಂಥೇಳಿ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಜಗತ್ತಿನ ಒಂದು ಪ್ರಸ್ತುತ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದರೆ ಜೇಮ್ಸ್ ಕಿರ್ಕಪ್ ಅವರ ಒಂದು ಸಂದೇಶ ನಮಗೆ ತುಂಬ ಅತ್ಯವಶ್ಯಕವಾಗಿ ಅಪ್ಲೈ ಮಾಡಿಕೊಳ್ಳೇಬೇಕಾಗಿರ್ತಕ್ಕಂತಹ ಅಂಶಗಳು ಇದರಲ್ಲಿ ಕಾಣ್ತವೆ. ನೋಡ್ಬೋದು ನಾವೀಗ ಅನೇಕ ದೇಶಗಳು ಒಂದನ್ನೊಂದು ದ್ವೇಷ ಮಾಡ್ತಾ, ಅನೇಕ ಮದ್ದುಗುಂಡುಗಳನ್ನು ಬಳಸ್ತಾ, ಅಣ್ವಸ್ತ್ರಗಳನ್ನು ಬಳಸ್ತಾ ಒಬ್ಬರಿಗೊಬ್ಬರು ದ್ವೇಷಿಸ್ತಾ ಇರೋದನ್ನು, ಅನೇಕ ಅಮಾಯಕರು ಈ ಯುದ್ಧಗಳಿಂದಾಗಿ ಬಲಿಯಾಗ್ತಾ ಇರೋದನ್ನು ನಾವು ಪ್ರತಿನಿತ್ಯವೂ ಕೂಡ ನ್ಯೂಸ್ ಚಾನಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಓದ್ತಾನೇ ಇದ್ದೇವೆ. ಇನ್ನು ಲಾಸ್ಟ್ ಸ್ಟಾಂಜವನ್ನು ನೋಡೋಣ. ಇಟ್ ಈಸ್ ದ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್, ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಸ್ ದ ಇನ್ನೋಸೆನ್ಸ್ ಆಫ್ ಏರ್ ದಟ್ ಈಸ್ ಎವ್ರಿವೇರ್ ಅವರ್ ಓನ್. ರಿಮೆಂಬರ್, ನೋ ಮೆನ್ ಆರ್ ಫಾರೆನ್ ಆ್ಯಂಡ್ ನೋ ಕಂಟ್ರೀಸ್ ಸ್ಟ್ರೇಂಜ್. ಈ ಒಂದು ಕೊನೆಯ ಸ್ಟಾಂಜಾದಲ್ಲಿ ನಮ್ಮ ಪೋಯಟ್ ಯುದ್ಧದಿಂದ ಜಗತ್ತಿಗೆ ಆಗ್ತಕ್ಕಂತಹ ಹಾನಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸ್ವರ್ಗದಂತ ಇರ್ತಕ್ಕಂತಹ ಈ ಭೂಮಿ ನರಕವಾಗಿ ಹೇಗೆ ಬದಲಾಗುತ್ತೆ ಯುದ್ಧದಿಂದ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ದ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್. ಎಸ್, ನಾವೇ ವಾಸ ಮಾಡ್ತಕ್ಕಂತಹ ಈ ಸ್ವರ್ಗದಂತಿರ್ತಕ್ಕಂತಹ ಭೂಮಿಯನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಸ್ ದ ಇನ್ನೋಸೆನ್ಸ್. ಎಸ್, ನಾವು ಯುದ್ಧದಲ್ಲಿ ಏನು ಮದ್ದುಗುಂಡುಗಳನ್ನು, ಯುದ್ಧೋಪಕರಣಗಳನ್ನು, ಅಣ್ವಸ್ತ್ರಗಳನ್ನು ಬಳಸ್ತಾ ಇದ್ದೇವೋ ಅದರಿಂದ ಮೂಡ್ತಕ್ಕಂತಹ ಒಂದು ಬೆಂಕಿ, ಡಸ್ಟ್ ಔಟ್ರೇಸ್ ದ ಇನ್ನೋಸೆನ್ಸ್, ಎಷ್ಟೋ ಅಮಾಯಕ ಪ್ರಾಣಿಗಳನ್ನು ಇರಬಹುದು, ಅಮಾಯಕ ಮನುಷ್ಯರನ್ನು ಇರಬಹುದು, ಪರಿಸರವನ್ನು ಇರ್ಬೋದು, ಗಿಡ ಮರಗಳನ್ನು ಇರಬಹುದು, ನಾಶ ಮಾಡ್ತಾ ಇದೆ. ಅಂದರೆ ಇಡೀ ಅರ್ಥನ್ನೇ ನಾಶ ಮಾಡ್ತಕ್ಕಂತಹ ಮಹಾಪಾಪಿಗಳು ನಾವು ಆಗ್ತಾ ಇದ್ದೇವೆ. ಈ ಜಗತ್ತನ್ನು ಹಾಳು ಮಾಡಿದರೆ, ಇಲ್ಲಿರ್ತಕ್ಕಂತಹ ಒಂದು ಏರನ್ನು ಹಾಳು ಮಾಡಿದರೆ ನಾಶ ಆಗೋದು ಯಾರು? ನಾವೇನೆ. ಅಂದರೆ ಈ ಯುದ್ಧದಿಂದ ಹೊರಡ್ತಕ್ಕಂತಹ ಗಾಳಿಯನ್ನು ನಾವೇ ಉಸಿರಾಟ ಮಾಡ್ತಾ ಇದ್ದೇವೆ. ಅಲ್ಲಿ ಎದ್ದಂತಹ ಬೆಂಕಿಯಲ್ಲಿ ನಾವೇ ದಹಿಸಿ ಹೋಗ್ತಾ ಇದ್ದೇವೆ. ಸೊ ಹೀಗೆ ಸ್ವರ್ಗದಂತಿರ್ತಕ್ಕಂತಹ ನಮ್ಮ ಭೂಮಂಡಲವನ್ನು ನಾಶ ಮಾಡಿ ನರಕವಾಗಿ ಬದಲಾಯಿಸೋದು ಬೇಡ ಅಂತಕ್ಕಂತಹ ಒಂದು ಕೊನೆಯ ಸಂದೇಶವನ್ನು ಪೋಯೆಟ್ ಈ ಕೊನೆಯ ಸ್ಟಾಂಜಾದಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪೋಯಮ್ ವಿಶ್ವ ಮಾನವತೆಯ ಒಂದು ಸಂದೇಶವನ್ನು ನಮಗೆಲ್ರಿಗೂ ಕೊಡ್ತಕ್ಕಂತಹ ಪೋಯಮ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿರುವ ಒಂದು ಮೆಸೇಜ್ಗಳೇನಿದ್ದಾವೆ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್.